IPL ಮ್ಯಾಚ್ ನೋಡೋದೇ ಒಂಥರ ಥ್ರಿಲ್. ಅದರಲ್ಲೂ ಕ್ರಿಕೆಟ್ ಜಗತ್ತಿನ ಸ್ಟಾರ್ ಆಟಗಾರರು ಮೈದಾನಕ್ಕಿಳಿದ್ರಂತೂ ಅವರ ಬ್ಯಾಟಿಂಗ್ ಸ್ಟೈಲ್ ಅಂತೂ ಸೂಪರ್. ಈ ಬಾರಿ ಕಿಂಗ್ ಕೊಹ್ಲಿ, ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮಾತ್ರ ಅಬ್ಬರಿಸ್ತಾ ಇಲ್ಲ. ಕ್ರಿಕೆಟ್ ಲೋಕವನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ಹೊಸ ಮುಖಗಳು. ತಮ್ಮ ತಂಡಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಗೆಲುವಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಈ ಆಟಗಾರರು. ಅಷ್ಟಕ್ಕೂ ಈ ಪ್ಲೇಯರ್ಸ್ ಯಾರು, ಯಾವ ಟೀಮ್ನಲ್ಲಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸ್ನೇಹಿತರೆ, IPL ಮ್ಯಾಚ್ ಅಂದ್ರೇನೆ ಫೈಟಿಂಗ್ ಸ್ಪಿರಿಟ್. ಇದರಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಮೇಲೆ ಯಾವಾಗಲೂ ಫ್ಯಾನ್ಸ್ ಕಣ್ಣು ನೆಟ್ಟಿರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಈ ವಿಶ್ವ ಕ್ರಿಕೆಟ್ ಸೂಪರ್ ಸ್ಟಾರ್ಗಳನ್ನ ಮೀರಿಸುವಂತೆ IPLನಲ್ಲಿ ಧೂಳೆಬ್ಬಿಸುತ್ತಿದ್ದಾರೆ. ಇವರ ಅಟ್ಯಾಕಿಂಗ್ ಸ್ಟೈಲು, ಬೌಲರ್ಗಳನ್ನ ದಂಡಿಸೋ ಪರಿಯಂತೂ ಫ್ಯಾಂಟಾಸ್ಟಿಕ್. ಕೊಹ್ಲಿ, ರೋಹಿತ್ ಎಂಬ T20 ಮಾಸ್ ಮಹಾರಾಜರನ್ನ ಈ ಯಂಗ್ಸ್ಟರ್ಸ್ ಓವರ್ಟೇಕ್ ಮಾಡ್ತಿದ್ದಾರೆ. ಅದರಲ್ಲೊಬ್ರು ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಯಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಹವಾ ಹೇಗಿದೆ? ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಯಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಬೌಲರ್ಗಳನ್ನ ಬೆಂಡೆತ್ತೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಬ್ಯಾಟ್ ಕೈಯಲ್ಲಿ ಹಿಡಿದು ಕ್ರೀಸ್ಗೆ ಬಂದು ನಿಂತರೆ ಅವರ ಎದುರಾಳಿ ಯಾರೇ ಆಗಿದ್ರೂ ಸ್ವಲ್ಪನೂ ಭಯ ಅನ್ನೋದೇ ಇರಲ್ಲ. ಮೊದಲ ಬಾಲ್ನಿಂದಲೇ ದಂಡಿಸೋ ತಾಕತ್ತು ಈ ಅಭಿಷೇಕ್ ಶರ್ಮಾಗಿದೆ. 200+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಿರೋ ಈ ಟೆರರ್ ಬ್ಯಾಟ್ಸ್ಮನ್ ಈ ಬಾರಿ ಅಬ್ಬರದ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅಭಿಷೇಕ್ ಶರ್ಮಾರ ರೌದ್ರಾವತಾರದ ಬ್ಯಾಟಿಂಗ್ಗೆ ಎದುರಾಳಿ ಬೌಲರ್ಸ್ ಅಕ್ಷರಶಃ ಬೆವರಿ ಹೋಗಿದ್ದಾರೆ. ಯುವ ಎಡಗೈ ಬ್ಯಾಟರ್ ಅಭಿಷೇಕ್ ಶರ್ಮಾ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪ್ರತಿ ಪಂದ್ಯದಲ್ಲೂ ಸ್ಫೋಟಕ ಆರಂಭವನ್ನ ಒದಗಿಸಿಕೊಡುವ ಕೆಲಸವನ್ನ ಚೆನ್ನಾಗಿಯೇ ನಿಭಾಯಿಸ್ತಾ ಇದ್ದಾರೆ. ತನ್ನ ಹೊಡಿಬಡಿ ಆಟದಿಂದಲೇ ಮನ ಗೆದ್ದಿರೋ ಅಭಿಷೇಕ್ ಶರ್ಮಾಗೆ ಒಂದೇ ಒಂದು ಟೆನ್ಷನ್ ಇದೆಯಂತೆ. ಆರಂಭಿಕ ಮೊತ್ತ ಹೆಚ್ಚಿಸಿಕೊಳ್ಳೋದೇನೋ ನಿಜ, ಪರ್ಸನಲ್ ಆಗಿ ದೊಡ್ಡ ಮೊತ್ತದ ಇನ್ನಿಂಗ್ಸ್ ಕಟ್ಟಿಲ್ಲ ಅನ್ನೋ ಅಸಮಾಧಾನ ಅಭಿಷೇಕ್ ಶರ್ಮಾ ಮೆಂಟರ್ ಯುವರಾಜ್ ಸಿಂಗ್ ಅವರಿಗಿದೆ. ತನ್ನ ಗುರುವಿಗೆ ಬೇಜಾರು ಮಾಡಿಸ್ತಿದ್ದೀನಿ ಅನ್ನೋ ಚಿಂತೆ ಇವರಿಗಿದೆ. ಪಂಜಾಬ್ ಮೂಲದ 23 ವರ್ಷದ ಎಡಗೈ ಬ್ಯಾಟರ್ ಹಾಗೂ ಸ್ಪಿನ್ನರ್ ಅಭಿಷೇಕ್ ಶರ್ಮಾ ಅವರಿಗೆ ಬಾಲ್ಯದಿಂದಲೇ ಮೆಂಟರ್ ಆಗಿ ಸಲಹೆ ಕೊಡುತ್ತಾ ಬಂದವರು ಯುವರಾಜ್ ಸಿಂಗ್. ಇತ್ತೀಚೆಗೆ ಅಭಿಷೇಕ್ ದೊಡ್ಡ ಇನ್ನಿಂಗ್ಸ್ ಆಡದ ಬಗ್ಗೆ ಯುವರಾಜ್ ಸಿಂಗ್ ಅಸಮಾಧಾನವನ್ನು ಹೊರಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಭಿಷೇಕ್, ಯುವರಾಜ್ ಸಿಂಗ್ ಅವರಿಗೆ ನನ್ನ ಆಟ ಬೇಸರ ತಂದಿರುತ್ತದೆ ಎಂಬುದು ನನಗೆ ತಿಳಿದಿದೆ. ಟೂರ್ನಿಯಲ್ಲಿ ನನ್ನ ಸಮಗ್ರ ಪ್ರದರ್ಶನ ಅವರಿಗೆ ತೃಪ್ತಿ ನೀಡಿದ್ರು ಸಹ ದೊಡ್ಡ ಇನ್ನಿಂಗ್ಸ್ ಆಡದ ಬಗ್ಗೆ ಅವರಿಗೆ ಅಸಮಾಧಾನವನ್ನ ಹೊಂದಿದ್ದಾರೆ. ದೊಡ್ಡ ಇನ್ನಿಂಗ್ಸ್ ಆಡಬೇಕು, ಹೆಚ್ಚು ಓವರ್ಗಳನ್ನು ಆಡಬೇಕೆಂದು ಅವರು ಸದಾ ಹೇಳ್ತಾ ಇರ್ತಾರೆ. ದೊಡ್ಡ ಇನ್ನಿಂಗ್ಸ್ ಆಡಲು ನಾನು ಸಕಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದುಕೊಂಡಿರೋದಕ್ಕಿಂತಲೂ ಕೂಡ ಹೆಚ್ಚು ಬೌಂಡ್ರಿ ಬಾರಿಸ್ತಾ ಇದ್ದೇನೆ. ಈ ಬಗ್ಗೆ ಯುವರಾಜ್ ಸಿಂಗ್ ಅವರಿಗೆ ಸಂತಸವಿರುತ್ತದೆ. ಆದರೂ ದೊಡ್ಡ ಇನ್ನಿಂಗ್ಸ್ ಆಡದೇ ಇರುವುದಕ್ಕೆ ಅವರು ನನಗೆ ಬೈಯೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇದು ಅಭಿಷೇಕ್ ಶರ್ಮಾ ತನ್ನ ಗುರುವಿನ ಬಗ್ಗೆ ಹೆಮ್ಮೆಯಿಂದ ಹೇಳಿರುವ ಮಾತು ಕೂಡ ಹೌದು. ಫ್ಯೂಚರ್ ಸ್ಟಾರ್ ಅಶುತೋಷ್ ಶರ್ಮಾ. ಈ ಬಾರಿ IPLನಲ್ಲಿ ಪಂಜಾಬ್ ತಂಡ ಕ್ರಿಕೆಟ್ ಜಗತ್ತಿಗೆ ಪರಿಚಯಿಸಿದ ಹೊಸ ಸ್ಟಾರ್ ಅಶುತೋಷ್. ತಮ್ಮ ಸ್ಫೋಟಕ ಆಟದಿಂದಲೇ ಕ್ರಿಕೆಟ್ ಜಗತ್ತಿನ ಹೊಸ ತಾರೆಯಾಗಿ ಗುರುತಿಸಿಕೊಳ್ತಿದ್ದಾರೆ ಅಶುತೋಷ್ ಶರ್ಮಾ 1 ತಿಂಗಳ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೀಗ ಇದೇ ಫೈರಿಂಗ್ ಬ್ಯಾಟ್ಸ್ಮನ್ ಕ್ರೀಡಾಭಿಮಾನಿಗಳ ಮನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ದಾರೆ. ತನ್ನ ಚೊಚ್ಚಲ IPL ಟೂರ್ನಿಯಲ್ಲೇ ಬಿರುಸಿನ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆಡಿದ ಅಷ್ಟೂ ಪಂದ್ಯಗಳಲ್ಲಿ ಇಂಪ್ರೆಸಿವ್ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸುವ ಅಶುತೋಷ್ ಭಾರತ ತಂಡದ ಫ್ಯೂಚರ್ ಸ್ಟಾರ್ ಆಗಿಯೂ ಬಿಂಬಿತರಾಗಿದ್ದಾರೆ. ಶಶಾಂಕ್ ಸಿಂಗ್ ಸಿಡಿಗುಂಡು. ಆ ಶಶಾಂಕ್ ಅನ್ಕೊಂಡು ಈ ಶಶಾಂಕ್ ಸಿಂಗ್ ಅನ್ನ ತಪ್ಪಾಗಿ ಪಂಜಾಬ್ ಟೀಮ್ ಜಾಯ್ನ್ ಆಗಿದ್ದು. ಅಂದ್ರೆ ಕಳೆದ ಡಿಸೆಂಬರ್ನಲ್ಲಿ ದುಬೈನಲ್ಲಿ ನಡೆದ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೊಂದಲದ ಸನ್ನಿವೇಶದಲ್ಲಿ ಶಶಾಂಕ್ ಸಿಂಗ್ ಅವರನ್ನ ಆಯ್ಕೆ ಮಾಡಿತ್ತು. ಹರಾಜಿನಲ್ಲಿ 2 ಶಶಾಂಕ್ ಇದ್ರು. ತಪ್ಪಾಗಿ ಶಶಾಂಕ್ ಸಿಂಗ್ಗೆ ಪಂಜಾಬ್ ಬಿಡ್ ಮಾಡಿತ್ತು. ನಂತರ ತಮ್ಮ ಟೀಮ್ಗೆ ಈ ಶಶಾಂಕ್ ಬೇಡ ಅಂತ ಬಿಡ್ ಹಿಂಪಡೆಯಲು ಪಂಜಾಬ್ ಫ್ರಾಂಚೈಸಿ ಟ್ರೈ ಮಾಡಿತ್ತು. ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ತಪ್ಪಾದ ಬಿಡ್ನಿಂದ ಪಂಜಾಬ್ ಪಾಲಾದವರು ಶಶಾಂಕ್ ಸಿಂಗ್. ಅದೇ ಶಶಾಂಕ್ ಸಿಂಗ್ ಈಗ ಪಂಜಾಬ್ ತಂಡದ ಗೆಲುವಿನ ರೂವಾರಿಯಾಗಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಇದೇ ಶಶಾಂಕ್ ಈ ಸೀಸನ್ನಲ್ಲಿ ಸಿಕ್ಕಾಪಟ್ಟೆ ಹವಾ ಸೃಷ್ಟಿಸಿದ್ದಾರೆ. ಅದ್ಯಾವ ಮಟ್ಟಿಗೆ ಅಂದರೆ ಶಶಾಂಕ್ ಅಂಗಳಕ್ಕಿಳಿದ್ರೆ ಸಾಕು ಶಿಳ್ಳೆ ಚಪ್ಪಾಳೆಗಳ ಝೇಂಕಾರ ಮೊಳಗುತ್ತೆ. ಕ್ರೇಜಿ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ ಶಶಾಂಕ್ ಸಿಂಗ್. ಅದರಲ್ಲೂ ಗುಜರಾತ್ ಟೀಮ್ನ ಬೌಲರ್ಗಳ ಬೆಂಡತ್ತಿರೋ ಪಂದ್ಯವಂತೂ ಶಶಾಂಕ್ ಪಾಲಿಗೆ ಸ್ಮರಣೀಯ. ಪಂಜಾಬ್ ಪಾಲಿಗೆ ಬದುಕಿತು ಬಡಜೀವ ಎಂಬಂತಿತ್ತು. GT ಎದುರಿನ ಪಂದ್ಯದಲ್ಲಿ ಸ್ಟಾರ್ ಆಟಗಾರರ ವೈಫಲ್ಯದ ನಡುವೆ ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ದ ಶಶಾಂಕ್ ಸಿಂಗ್ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 3 ವಿಕೆಟ್ಗಳ ರೋಚಕ ಗೆಲುವನ್ನ ತಂದುಕೊಟ್ಟಿದ್ರು. 6 ಬೌಂಡ್ರಿ ಹಾಗೂ 4 ಸಿಕ್ಸರ್ಗಳ ಸಹಿತ ಅಜೇಯ 61 ರನ್ ಗಳಿಸಿದ ಶಶಾಂಕ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಪಾತ್ರರಾಗಿದ್ರು. ರಿಯಾನ್ ಪರಾಗ್ ಪವರ್. ಕಳೆದ 5 ಸೀಸನ್ಗಳಿಂದ ಪರಾಗ್ ಆಟ ಅಷ್ಟಕ್ಕಷ್ಟೇ. ಆದರೆ ಈ ಸಲ ಪರಾಗ್ ಹೊಸ ಅವತಾರವನ್ನೇ ತಾಳಿದ್ದಾರೆ. ಅದು ಕೂಡ ಆರೆಂಜ್ ಕ್ಯಾಪ್ಗಾಗಿ ಕಿಂಗ್ ಕೊಹ್ಲಿ ಹಾಗೂ ಪರಾಗ್ ನಡುವೆ ಫೈಟ್ ಏರ್ಪಡುವಷ್ಟು. ಪರಾಗ್ ಏನಾದರೂ ಕ್ರೀಸ್ನಲ್ಲಿ ನಿಂತರು ಅಂದ್ರೆ ಎದುರಾಳಿ ಟೀಮ್ಗೆ ಪವರ್ ತೋರಿಸಿ ತಾನೆಷ್ಟು ಡೇಂಜರಸ್ ಅನ್ನೋದನ್ನ ಸಾಬೀತು ಮಾಡಿಯೇ ಪೆವಿಲಿಯನ್ಗೆ ಹೋಗೋದು. ಈ ಯಂಗ್ ಬ್ಯಾಟರ್ ಹಿಂದಿನ ಸೀಸನ್ಗಳಲ್ಲಿ ನಿರೀಕ್ಷಿತ ಪ್ರದರ್ಶನವನ್ನ ತೋರಿರಲಿಲ್ಲ.
ಇದರಿಂದಾಗಿ ಸಾಕಷ್ಟು ಟ್ರೋಲ್ ಕೂಡ ಆಗಿದ್ರು. ಆದರೆ ರಾಜಸ್ಥಾನ್ ಫ್ರಾಂಚೈಸಿ ನಂಬಿಕೆ ಇಟ್ಟು ರಿಟೈನ್ ಮಾಡಿಕೊಂಡು ಬರ್ತಲೇ ಇತ್ತು. ಕೊನೆಗೂ ಫ್ರಾಂಚೈಸಿ ತನ್ನ ಮೇಲಿಟ್ಟ ನಂಬಿಕೆಯನ್ನ ಪರಾಗುಳಿಸಿಕೊಂಡಿದ್ದಾರೆ. ತಮ್ಮ ವಿರುದ್ಧದ ಎಲ್ಲಾ ಟೀಕೆಗಳಿಗೆ ಮಾತಿಗಿಂತ ಬ್ಯಾಟ್ ಮೂಲಕವೇ ಉತ್ತರ ಕೊಡ್ತಿದ್ದಾರೆ. ಈ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡದ ರನ್ ಮೆಷಿನ್ ಅಂತ ಫೇಮಸ್ ಆಗಿದ್ದಾರೆ ಫೈರ್ ಬ್ಯಾಟರ್ ರಿಯಾನ್ ಪರಾಗ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಯಂಗ್ ಬ್ಯಾಟರ್ಸ್ ಈ ಬಾರಿಯ IPLನಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಇನ್ನುಳಿದಿರುವ ಮ್ಯಾಚ್ಗಳಲ್ಲೂ ಇದೇ ದರ್ಬಾರ್ ಮುಂದುವರಿಸಿದ್ರೆ ಈ ಯಂಗ್ಸ್ಟರ್ಸ್ ಟೀಮ್ ಇಂಡಿಯಾದ ಫ್ಯೂಚರ್ ಕ್ರಿಕೆಟರ್ಸ್ ಆಗೋದ್ರಲ್ಲಿ ನೋ ಡೌಟ್. ಇವರ ಆಟ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.